ಇಲ್ಲ, ಅದನ್ನೇನು ಚರ್ಚೆ ಮಾಡಲಿಲ್ಲ ಸರ್. ಈಗ ಸಮಯ ನಿಗದಿಯಾಗಿಲ್ಲ ಅನ್ನುವಂತ ಮಾತನ್ನ ಹಿರಿಯ ನಾಯಕರುಗಳು ಹೇಳ್ತಾ ಇದ್ದಾರೆ. ಅದು ಬಿಡ್ರಿ, ಅದು ಬೇರೆದ್ ಮಾತಾಡ್ರಿ. ಸುಮ್ಮನೆ ನೀವು ಅದು ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಸ್ವಲ್ಪ ಕೇಳಪ್ಪ. ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಚರ್ಚೆ ಮಾಡುವ ಅಗತ್ಯ ಇಲ್ಲ. ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೀವಿ, ಆದರೂ ನೀವು ಕೇಳೋದಿಲ್ಲ. ನೋಡಿ, ಈಗ ನಾನು ಏನೇ ಇಲ್ಲಿ ಯಾರೇ ಏನೇ ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹೈಕಮಾಂಡಿನ ಏನ್ ತೀರ್ಮಾನ ಆಗೋವರೆಗೂ ನಾವು ಸುಮ್ಮನೆ ಬೀದಿನಲ್ಲಿ ಆ ದಿನಲ್ಲಿ ನಾವು ಮಾತಾಡ್ಕೊಂಡಿದ್ರೆ ಏನ್ ಬರುತ್ತೆ ಸರ್? ಇತ್ತೀಚೆಗೆ ತಮ್ಮ ಹೆಸರು ಬಹಳ ಅದೆಲ್ಲ ಬಿಡಿ, ಅದೆಲ್ಲ ನಾನೇನು. ಯಡಿಯೂರಪ್ಪ ವಿಮಾನೋತ್ಸವ ನಡೀತಾ ಇದೆ, ಹೇಗ್ ನೋಡ್ತೀರಾ ಸರ್? ಒಂದು ದೊಡ್ಡ ಸಮಾರಂಭ. ಅವರ ರಾಜಕೀಯ ಜೀವನದಲ್ಲಿ ಅಷ್ಟೊಂದು ವರ್ಷ ಅವರು ಕೆಲಸ ಮಾಡಿದ್ದಾರೆ, ಮುಖ್ಯಮಂತ್ರಿಗಳ ಕೆಲಸ ಮಾಡಿದ್ದಾರೆ. ಹಾಗಾಗಿ ಸ್ವಾಭಾವಿಕವಾಗಿ ಅವರಿಗೆ ಅವರ ಪಕ್ಷದಲ್ಲಿ ಅವರಿಗೆ ಅದನ್ನ ಒಂದು ಗೌರವದ ರೀತಿಯಲ್ಲಿ ಕೊಡೋದಕ್ಕೂ ಹೊರಟಿದ್ದಾರೆ. ಅದಕ್ಕೆ ನಮ್ಮ ಕಾಮೆಂಟ್ಸ್ ಏನಿಲ್ಲ. ಅದಕ್ಕೆ ವೈಯಕ್ತಿಕವಾಗಿ ಯಾವುದೇ ರಾಜಕಾರಣಿಗೆ ತಮ್ಮ ಇಳಿ ವಯಸ್ಸಿನಲ್ಲಿ ತಮ್ಮ ಅನುಭವದನ್ನ ಮತ್ತೆ ಅಷ್ಟೊಂದು ವರ್ಷದ ಸೇವೆಯನ್ನ ಗುರುತಿಸಿ ಆ ರೀತಿ ಮಾಡೋದು ನಿಜಕ್ಕೂ ಒಂದು ರೀತಿಯಲ್ಲಿ ಒಳ್ಳೇದಲ್ವಾ? ಯಡಿಯೂರಪ್ಪನವರಿಗೆ ಒಳ್ಳೇದಾಗ್ಲಿ ಅಂತೀನಿ. ಒಳ್ಳೆ ಆರೋಗ್ಯ, ಭಗವಂತ ಅವರಿಗೆ ಆರೋಗ್ಯ ಕೊಡ್ಲಿ. ಅವರು ಈ ರಾಜ್ಯದಲ್ಲಿ ಅವ್ರದೇ ಆದಂತ ರೀತಿಯಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ, ಅಷ್ಟು ಮಾತ್ರ ಹೇಳಬಹುದು. ಸೆಂಟ್ರಲ್ ಗವರ್ಮೆಂಟ್ ಹೈಕದ ಕಮರ್ಷಿಯಲ್ ಗ್ಯಾಸ್ ಪ್ರೈಸ್. ಹೌದು, ಅದು ತಮಗೆ ಗೊತ್ತಿದೆ. ನಾವು ಖಂಡಿತವಾಗಿ ಇದನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇನ್ನೂ ಹೆಚ್ಚಿನ ಒಂದು ಒಳ್ಳೆಯ ತೀರ್ಮಾನವನ್ನು ತಗೋಬಹುದಾಗಿತ್ತು. ಈ ಸಂದರ್ಭದಲ್ಲಿ ಈಗಾಗಲೇ ಹೆಚ್ಚು ಬೆಲೆ ಏರಿಕೆ ಎಲ್ಲದರಲ್ಲೂ ಆಗ್ತಾ ಇರೋದ್ರಿಂದ, ಎಲ್ಲ ಪದಾರ್ಥಗಳು ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದ ಅದನ್ನ ಕೇಂದ್ರ ಸರ್ಕಾರ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅಂತೇಳಿ ನನಗನ್ಸುತ್ತೆ. ಅದು ಅವರು ಈಗ ಅವರು ಹೆಚ್ಚು ಮಾಡಬಾರ್ದಾಗಿತ್ತು. ಆದರೆ ಅವ್ರದೇ ಆದಂತ ಎಕ್ಸ್ಪ್ಲನೇಷನ್ ಇದೆ. ಯುದ್ಧ ಪ್ರಾರಂಭ ಆದಾಗಿಂದ ಬಹಳಷ್ಟು ತೊಂದರೆ ಆಗಿದೆ, ಅದಕ್ಕಾಗಿ ನಾವು ಮಾಡ್ತೀವಿ ಅಂತ ಹೇಳಬಹುದು. ಆದರೆ ಅವುಗೆ ಅಬ್ಸಾರ್ಬ್ ಮಾಡಿಕೊಳ್ಳುವಂತ ಶಕ್ತಿ ಇದೆ ಅಂತ ಹೇಳ್ತಾರೆ. ನಾವು ಹಣಕಾಸು ಬಹಳ ಚೆನ್ನಾಗಿದೆ, ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಬಹಳ ಸುಭದ್ರವಾಗಿದೆ ಅಂತೆಲ್ಲ ಹೇಳ್ತಿರ್ತಾರೆ. ಫೈನಾನ್ಸ್ ಮಿನಿಸ್ಟರ್ ಹೇಳ್ತಾರೆ, ಪ್ರೈಮ್ ಮಿನಿಸ್ಟರ್ ಹೇಳ್ತಾರೆ. ಆದರೆ ಇಂಥ ಸಂದರ್ಭದಲ್ಲಿ ಅದನ್ನ ತೋರಿಸಬೇಕಲ್ಲ. ಈ ಏರಿಕೆ ಮಾಡೋದರ ಬದಲು ಅದನ್ನ ಒಂದು ವೇಳೆ ಬ್ಯಾರಲ್ಗೆ ರೇಟ್ಸ್ ಜಾಸ್ತಿ ಆಗಿದ್ರೆ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳುವಂತ ಶಕ್ತಿ ಅವರಿಗೆ ಇದೆ ಅಲ್ವಾ? ಅನೇಕ ಸಂದರ್ಭದಲ್ಲಿ ಮಾಡಬೇಕಾಗತ್ತೆ, ಅದನ್ನ ಮಾಡಬೇಕು. ಅದು ಬಿಟ್ಬಿಟ್ಟು ಜನ ಸಮುದಾಯಕ್ಕೆ ಹೊರೆ ಆಗ್ತಕ್ಕಂಥದ್ದು ಸರಿ ಇಲ್ಲ. Even BJP also clarified that even other countries also they are rising the price. So that is why it's an international crisis. That is why it's happening like that. But Congress party is ಹೌದು, ನಾವು ಹೇಳುವಾಗ ಹಂಗಿತ್ತು. ನಮ್ಮ ಸರ್ಕಾರ ಇದ್ದಾಗ ನಾವು ಹೇಳುವಾಗ ಅಲ್ಲಿ ಇಂಟರ್ನ್ಯಾಷನಲ್ ಪ್ರೈಸ್ ಜಾಸ್ತಿ ಆದ್ರೆ ಅದಕ್ಕೆ ನಾವು ಜಾಸ್ತಿ ಮಾಡಬೇಕಾಗ್ತದೆ ಅಂತ ನಾವು ಹೇಳುವಾಗ ಅವರು ಟೀಕೆ ಟಿಪ್ಪಣಿ ಮಾಡ್ತಾ ಇದ್ರು. ಈಗೇನನ್ಸುತ್ತೆ ಅವ್ರಿಗೆ? ಈಗ ಅದೇ ಫಾರ್ಮುಲಾ ಅಪ್ಲೈ ಆಗ್ಬೇಕಲ್ವಾ? ಅದರಿಂದ ಅವರು ಅಬ್ಸರ್ವ್ ಮಾಡ್ಕೋಬೇಕಾಗಿತ್ತು ಅಂತ ಹೇಳಿ ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.